ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮಾ. ಇವತ್ತು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ತಂದಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಮತ್ತೆ ಒಂದು 2 ಎಫೆಕ್ಟಿವ್ ಟಿಪ್ಸ್ ತಂದಿದ್ದೀನಿ. ಹೌ ಟು ಇಂಪ್ರೂವ್ ಇಂಗ್ಲೀಷ್ ಅನ್ನೋ ಬಗ್ಗೆ. ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಆ್ಯಸ್ ಯೂಶಲ್ ನಾನು ಹೇಳ್ದಂಗೆ ನಾನು ಒಂದು 2-3 ಪಾಯಿಂಟ್ಸ್ ಹೇಳ್ತೀನಿ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಬಗ್ಗೆ. ಹೌ ಟು ಗೆಟ್ ಅನ್ ಎಫೆಕ್ಟಿವ್ ಇಂಗ್ಲೀಷ್ ಲರ್ನಿಂಗ್ ಅನ್ನೋದ್ರಲ್ಲಿ ದ ಮೋರ್ ಯು ಲಿಸನ್ ದ ಮೋರ್ ಯು ಗೆಟ್ ಎಫೆಕ್ಟಿವ್ ಟಿಪ್ಸ್. ಓಕೆನಾ? ಜಾಸ್ತಿ ಕೇಳಬೇಕು. ದ ಮೋರ್ ಯು ಲಿಸನ್ ದ ಮೋರ್ ಯು ಕ್ಯಾನ್ ಗೆಟ್ ಎಫೆಕ್ಟಿವ್ ಟಿಪ್ಸ್. ನಂಬರ್ 1. ನಂಬರ್ 2 ಬಂದ್ಬಿಟ್ಟು ಇಂಪ್ರೂವ್. ಅದರಿಂದ ಏನಾಗುತ್ತೆ ಲಾಭ? ಕೆಲವರೆಲ್ಲ ಹೇಳ್ತಾರೆ ನಾವೇನಾರು ಹೇಳಿದ್ರೆ ಅದರಿಂದ ಏನಾಗುತ್ತೆ, ಜಾಸ್ತಿ ಲಿಸನ್ ಮಾಡೋದ್ರಿಂದ ವಾಟ್ ಈಸ್ ದ ಬೆನಿಫಿಟ್ ಅನ್ನೋ ನಿಟ್ಟಿನಲ್ಲಿ ದ ಮೋರ್ ಯು ಲಿಸನ್ ದ ಮೋರ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋಗೆ ಹೋಗೋಣ. ಇವತ್ತು ನಾನು ವಾಟ್ ಅಂತ ತೊಗೊಂಡಿದ್ದೀನಿ. ವಾಟ್ ಅಂದರೆ ಕನ್ನಡದಲ್ಲಿ ಏನು ಅಂತ. ಏನು ಅಂತ ಮೀನ್ಸ್ ವಾಟ್. ಅರ್ಥ ಆಯ್ತಾ? ಸೊ ಇವಾಗ ನಾವು ನಮ್ಮ ಈಗಿನ ಸ್ಥಿತಿ ಅಂದರೆ ಆಮ್, ಇಸ್, ಆರ್, ರೈಟ್? ಅದಕ್ಕೆ ನಾನು ಹೆಲ್ಪಿಂಗ್ ವರ್ಬ್ ತೊಗೊಂಡಿದ್ದೀನಿ. ಐ, ಹಿ ಆರ್ ಶಿ ಆರ್ ಹಿಟ್, ವಿ, ಯು, ದೇ, ರೈಟ್? ಇವಾಗಿನ ನಾನು ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ವಾಟ್, ರೈಟ್? ಸಿಂಪಲ್ ವೇ ಟು ಯೂಸ್ ವಾಟ್ ಸ್ಪೋಕನ್ ಇಂಗ್ಲೀಷ್ ಟು ಕನ್ನಡದಲ್ಲಿ. ವಾಟ್ ಅಂದರೆ ಏನು? ವಾಟ್ ಅಂದರೆ ಈಗಿನ ನಮ್ಮ ಸ್ಥಿತಿಯಾಗಿರುವ ಆಮ್, ಇಸ್, ಆರ್ಗೆ ಐ ಆಮ್ ಯೂಸಿಂಗ್ ದಿ ಹೆಲ್ಪಿಂಗ್ ವರ್ಬ್ ಐ, ರೈಟ್? ಹೆಲ್ಪಿಂಗ್ ವರ್ಬ್ ತೊಗೊಂಡಿದ್ದೀನಿ. ಐ, ಹಿ, ಶಿ, ಇಟ್, ವಿ, ಯು, ದೇ. ವಾಟ್ ಆಮ್ ಐ ಡೂಯಿಂಗ್? ವಾಟ್ ಆಮ್ ಐ ಈಟಿಂಗ್? ನೋಡಿ, ಈಟ್ಗೆ ಪ್ಲಸ್ ಐ ಎನ್ ಜಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬರಿತೀನಿ. ಈಟ್ ಪ್ಲಸ್ ಐ ಎನ್ ಜಿ. ಇದಕ್ಕೆ ವರ್ಬ್ ಸೇರಿದೆ ಅಂದರೆ ಈಟಿಂಗ್. ಈಟಿಂಗ್ ಅಂದರೆ ಇಟ್ಸ್ ಗೋಯಿಂಗ್ ಆನ್. ಈಗ ನಡೀತಿದೆ, ಇಟ್ಸ್ ಗೋಯಿಂಗ್ ಆನ್. ಸೊ ಆ ನಿಟ್ಟಿನಲ್ಲಿ ವಾಟ್ ಆಮ್ ಐ ಡೂಯಿಂಗ್, ರೈಟ್? ವಾಟ್ ಆಮ್ ಐ ಆಸ್ಕಿಂಗ್? ನೋಡಿ, ವರ್ಬ್ ಸೇರಿದೆ, ಐ ಎನ್ ಜಿ ಹೇಳ್ತಾ ಇದ್ದೀನಿ. ವಾಟ್ ಆಮ್ ಐ ಟಾಕಿಂಗ್? ವಾಟ್ ಆಮ್ ಐ ವಾಚಿಂಗ್? ವಾಟ್ ಆಮ್ ಐ ಕ್ಲೀನಿಂಗ್? ವಾಟ್ ಆಮ್ ಐ reading? What am I learning? Am I clear? Right. Next. ಏನು ತರಕಾರಿ ತರ್ತಿದ್ದೀರಾ? ಸೊ how can you form a sentence? What am I bringing? Right? What am I bringing? Okay? Am I clear? Yes. Next. ಇಲ್ಲೂ ಅಷ್ಟೇ. What is he eating? ಅವನೇನು ತಿಂತಿದ್ದಾನೆ? What is she doing? Am I right? What is he talking? What is he? ಅವನೇನು ಮಾತಾಡ್ತಿದ್ದಾನೆ? ಸೊ ವಾಟ್ ಈಸ್ ಹಿ ಟಾಕಿಂಗ್? ಅವನೇನು ಕೇಳ್ತಿದ್ದಾನೆ? ವಾಟ್ ಈಸ್ ಹಿ ಆಸ್ಕಿಂಗ್? ಓಕೆ. ಅವನೇನು ನೋಡ್ತಿದ್ದಾನೆ ಟಿ ವಿಲಿ? ವಾಟ್ ಈಸ್ ಹಿ ವಾಚಿಂಗ್? ಅವನೇನು ಓದ್ತಿದ್ದಾನೆ ಬುಕ್ಕು? ವಾಟ್ ಈಸ್ ಹಿ ರೀಡಿಂಗ್? ಅವನೇನು ಓದ್ತಿದ್ದಾನೆ? ವಾಟ್ ಈಸ್ ಹಿ ರೀಡಿಂಗ್ ದ ಬುಕ್? ವಾಟ್ ಈಸ್ ಹಿ ಲರ್ನಿಂಗ್? ಅವ್ರೇನು ತಂದರು ಮಾರ್ಕೆಟಿಂದ? ವಾಟ್ ಈಸ್ ಹಿ ಬ್ರಿಂಗಿಂಗ್? ಓಕೆನಾ? ನೆಕ್ಸ್ಟ್, ಇದು ಹಿ, ಅವನು. ನೆಕ್ಸ್ಟ್ ಶಿ, ರೈಟ್? ವಾಟ್ ಇಸ್ ಶಿ ಈಟಿಂಗ್? ಏನು ತಿಂತಿದ್ದಾಳೆ ಅವಳು? ಅವನೇನು ತಿಂತಿದ್ದಾನೆ? ಅದು ನೋಡಿದ್ವಿ. ಅವಳು ಏನು ತಿಂತಿದ್ದಾಳೆ? ವಾಟ್ ಇಸ್ ಶಿ ಈಟಿಂಗ್? ವಾಟ್ ಇಸ್ ಏನು ಮಾಡ್ತಿದ್ದಾಳೆ ಅವಳು? ವಾಟ್ ಇಸ್ ಶಿ ಡೂಯಿಂಗ್? ಅವಳೇನು ಕೇಳ್ತಿದ್ದಾಳೆ? ವಾಟ್ ಇಸ್ ಶಿ ಟಾಕಿಂಗ್? ವಾಟ್ ಇಸ್ ಶಿ ಆಸ್ಕಿಂಗ್? ರೈಟ್? ವಾಟ್ ಇಸ್ ಶಿ ವಾಚಿಂಗ್? ವಾಟ್ ಇಸ್ ಸಿ ರೀಡಿಂಗ್? ಅದೇ ಥರ ವಾಟ್ ಆರ್ ವಿ ಡೂಯಿಂಗ್? ನಾವೇನು ಮಾಡ್ತಿದ್ದೀವಿ ಈಗ? ವಾಟ್ ಆರ್ ವಿ ಆಸ್ಕಿಂಗ್? ವಾಟ್ ಆರ್ ವಿ ವಾಚಿಂಗ್? ವಾಟ್ ಆರ್ ವಿ ಟಾಕಿಂಗ್? ವಾಟ್ ಆರ್ ವಿ ರೀಡಿಂಗ್? ಓಕೆ. ವಾಟ್ ಇಲ್ಲಿ ನೋಡಿ, ವಾಟ್ ಆರ್ ಯು ಈಟಿಂಗ್? ವಾಟ್ ಆರ್ ಯು ಡೂಯಿಂಗ್? What are you asking? What are you talking? What are you watching? What are you reading? What are you learning? ಅರ್ಥ ಆಯ್ತಾ ಫ್ರೆಂಡ್ಸ್? ಅದಕ್ಕೆ ನಾನು ಕೊಟ್ಟಿರೋ ಫಾರ್ಮ್ಯಾಟ್ ಏನು ಅಂದರೆ, ಸ್ಟ್ರಕ್ಚರ್ ನೋಡ್ಕೊಳ್ಳಿ ಫಸ್ಟು. ವಾಟ್ ಆಮ್ ಐ ಇಸ್ ಆರ್ ಸಬ್ಜೆಕ್ಟ್ ಪ್ಲಸ್ ದಿ ವರ್ಬ್
ಆ್ಯಂಡ್ ಐ ಎನ್ ಜಿ. ಅರ್ಥ ಆಯ್ತಾ? ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನೊಂದು ಸಲ ಸ್ಟ್ರಕ್ಚರ್ ಫಾರ್ಮೆಟ್ದು ಮತ್ತೆ ಮಾಡ್ತೀನಿ. ಮಾಡಿದ್ದೆ, ಒಂದು ರಿಕ್ವೆಸ್ಟೆಡ್ ವಿಡಿಯೋ ಇದೆ, ಮತ್ತೆ ಸ್ಟ್ರಕ್ಚರ್ ಫಾರ್ಮೆಟ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸು ತುಂಬ ಯೂಸ್ಫುಲ್ ಆಗಿದೆ. ಇದನ್ನು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಕ್ಲಾಸು ಪಾರ್ಟ್ 1 ಅಂತ ತೊಗೊಳ್ಳಿ, ತುಂಬ ಯೂಸ್ ಆಗುತ್ತೆ. ಇದು ತುಂಬ ಎಫೆಕ್ಟಿವು. ಇದು ಬೇಕೇ ಬೇಕು ನಮಗೆ ಯಾವುದೇ ಸೆಂಟೆನ್ಸ್ ಮಾಡೋಕ್ಕೆ ಅಂತ ಹೇಳ್ತಾ ನಾನು ಹೇಮಾ ಹೋಗಿ ಬರಲ್ಲ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಯ್ತಲ್ಲ, ಪ್ಲೀಸ್ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಹೋಗಿ ಬರಲ್ಲ. ಎಲ್ಲರಿಗೂ ಡಾಟಾ ಟೇಕ್ ಕೇರ್ ಅಂತ